ತಾವು ಬೃಂದಾವನಸ್ಥರಾಗಬೇಕು ಅಂತ ನಿಶ್ಚಯ ಮಾಡಿದ ಮೇಲೆ ಅವರ ಸಂದೇಶ ಎಲ್ರಿಗೂ ತಿಳಿಸ್ತಾರೆ. ವೆಂಕಣ್ಣ ರಾಯರ ಆಜ್ಞೆಯನ್ನ ಮೀರಬಾರದು ಅಂತ ಹೇಳಿ ಅದ್ಭುತವಾದಂತ ಒಂದು ಬೃಂದಾವನ ಸಿದ್ಧ ಮಾಡ್ತಾನೆ. ಒಳ್ಳೆ ಕಲ್ಲಿನಲ್ಲಿ ರಾಯರಿಗೆ ಹೇಳ್ತಾನೆ, ಗುರುಗಳೇ ನಿಮಗೋಸ್ಕರ ಇಷ್ಟು ದೊಡ್ಡ ಒಳ್ಳೆ ಬೃಂದಾವನ ಸಿದ್ಧ ಮಾಡಿದೀನಿ. ಅಪ್ಪ ವೆಂಕಣ್ಣ, ಈ ಬೃಂದಾವನ ನಂಗಲ್ವೋ, ನಾನು ಈ ಬೃಂದಾವನದಲ್ಲಿ ಪ್ರವೇಶ ಮಾಡೋ ಅಂತವನಲ್ಲ, ಮತ್ ನಿಮ್ಗೆ ಇನ್ಯಾವ ಬೃಂದಾವನ ಆಗ್ಬೇಕು, ನಿನಗೆ ನಾನು ಹೋಗಿ ತೋರಿಸ್ತೀನಿ ಅಂತ ಹೇಳಿ ಈ ಬೃಂದಾವನ ಮಾಡಿಬಿಟ್ಟಿದಾರಲ್ಲ, ಇದಕ್ಕೇನಾದ್ರು ಪರಿಹಾರ ಆಗ್ಬೇಕಲ್ಲ. ರಾಯರು ಹೇಳ್ತಾರೆ, ಇದನ್ನ ಹಾಗೆ ಇಟ್ಟಿರು, ಮುಂದೆ ಅದಕ್ಕೊಬ್ಬ ವ್ಯಕ್ತಿ ಬರ್ತಾನಪ್ಪ, ಅದನ್ನ ಸಿದ್ವಾಲು ಇವರ ಪೀಠದಲ್ಲಿ 5ನೇವರಾದಂತ ಶ್ರೀ ವಾದೀಂದ್ರ ತೀರ್ಥರಿಗೆ ಬೃಂದಾವನವನ್ನ ಮಾಡ್ಕೊಡತ್ತೆ. ಎಲ್ಲ ಆದ್ಮೇಲೆ ಸ್ವತಃ ದಿವಾನ್ ವೆಂಕಣ್ಣನ್ ಕರ್ಕೊಂಡು ಹೋಗ್ತಾರೆ. ಮಾದಾವರಾವ್ ಅಂತ ಒಂದು ಕ್ಷೇತ್ರ ನೋಡು, ಇಲ್ಲಿದೆಯಲ್ಲ ಕಪ್ಪನೆ ಶಿಲೆ, ಇದರಲ್ಲಿ ಬೃಂದಾವನ ಮಾಡಬೇಕು. ಅದನ್ನ ನೋಡ ಕೂಡಲೇ ತನ್ನ ಪರಿಚಾರಕರಿಗೆಲ್ಲ ವೆಂಕಣ್ಣ ಹೇಳ್ತಾನೆ, ಈ ಬಂಡೆಯಲ್ಲೇ, ಈ ಕಪ್ಪು ಶಿಲೆಯಲ್ಲೇ ಸಿದ್ಧ ಮಾಡ್ಬಿಡಿ. ವೆಂಕಣ್ಣ ವಿನಮ್ರತೆಯಿಂದ ಕೇಳಿಬಿಡ್ತಾನೆ, ಗುರುಗಳೇ ಈ ಕಲ್ಲಲ್ಲಿ ಏನ್ ಅದ್ಭುತ ಇದೆ ಗುರುಗಳೇ. ಆಗ ರಾಯರು ಹೇಳ್ತಾರೆ,